ಮೀಸಲಾತಿ ಹೆಸರಲ್ಲಿ ಮೀಸೆ ತಿರುವುತ್ತಾ ಇರೋ ರಾಮುಲು ಕ್ಷೇತ್ರಕ್ಕೆ ರಾಹುಲ್ ಗಾಂಧಿ ಎಂಟ್ರಿ ಆಗಿದೆ. ಹೇಗಿತ್ತು 13ನೇ ದಿನದ ಭಾರತ್ ಜೋಡೋ? ಬನ್ನಿ ನೋಡೋಣ. ಶ್ರೀರಾಮುಲು ಕ್ಷೇತ್ರದಲ್ಲಿ ರಾಹುಲ್ ರಣಕಹಳೆ. ಬಿಜೆಪಿ ಜನಸಂಕಲ್ಪ ಯಾತ್ರೆಯಲ್ಲಿ ಮಾತೆತ್ತಿದ್ರೆ ಶ್ರೀರಾಮುಲು, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿಕೆಶಿ ಮೇಲೆ ಏರುದನಿಯಲ್ಲೇ ಮಾತಾಡುತ್ತಿದ್ದಾರೆ. ಅದೇ ಶ್ರೀರಾಮುಲು ಕ್ಷೇತ್ರದಲ್ಲಿ ಇವತ್ತು ರಾಹುಲ್ ಗಾಂಧಿ ಪಾದಯಾತ್ರೆ ನಡೆಯಿತು. ರಾಮುಲು ಕ್ಷೇತ್ರದಲ್ಲಿ ಇವತ್ತು ಪಾದಯಾತ್ರೆ ಶುರುವಾಗಿದೆ. ನಾಳೆ ನಾಡಿದ್ದು ರಾಮುಲು ಕ್ಷೇತ್ರದಲ್ಲೇ ರಾಹುಲ್ ಯಾತ್ರೆ ನಡೆಯುತ್ತಿದೆ. ಡಿಕೆಶಿ, ಸಿದ್ದರಾಮಯ್ಯ ಅಪ್ಪುಗೆ ಬ್ಯಾನರ್. ಕಾಂಗ್ರೆಸ್ ಪಕ್ಷದ ಒಗ್ಗಟ್ಟಿನ ಮಂತ್ರಕ್ಕೆ ಸಾಕ್ಷಿ ಈ ಬ್ಯಾನರ್. ಸಿದ್ದರಾಮಯ್ಯ, ಡಿಕೆಶಿ ಅಪ್ಪುಗೆ ಫೋಟೋ ಬ್ಯಾನರ್ ಹಾಕಿ ಕಾಂಗ್ರೆಸ್ ಒಗ್ಗಟ್ಟಾಗಿದೆ ಅಂತ ಬಿಜೆಪಿಗೆ ಸಂದೇಶ ಕೊಟ್ಟರು. ಇದೇ ಯಾತ್ರೆಯಲ್ಲಿ ಸಿದ್ದರಾಮಯ್ಯ ಮುಂದಿನ ಸಿಎಂ ಘೋಷಣೆ ಮೊಳಗಿತು. ರಾಹುಲ್ ಗಾಂಧಿ ಯಾತ್ರೆಯಲ್ಲಿ ಅಭಿಮಾನಿಯೊಬ್ಬ ಕಂಬಳಿ ಹಾಕಿದ. ಅದನ್ನ ರಾಹುಲ್ ಸಿದ್ದರಾಮಯ್ಯಗೆ ಹಾಕಿದ್ರು. ರಾಹುಲ್ ಪಾದಯಾತ್ರೆಯಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಳ್ತು. ಆದ್ರೆ ಯಾತ್ರೆ ಮಧ್ಯೆ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಟ್ರು. ಪುನೀತ್ ರಾಜ್ಕುಮಾರ್ ಪ್ರೇರಣೆಯಿಂದ ಅಂಗಾಂಗ ದಾನಕ್ಕೆ ಸಹಿ ಹಾಕಿದ 33 ಭಾರತ್ ಯಾತ್ರಿಗಳ ಟೀಮ್ ಪಾದಯಾತ್ರೆಯಲ್ಲಿ ಅಪ್ಪು ಬ್ಯಾನರ್, ಫೋಟೋ ಹಿಡಿದು ಹೆಜ್ಜೆ ಹಾಕಿದ್ರು. ಇನ್ನು ಪಾದಯಾತ್ರೆಯಲ್ಲಿ ರಾಹುಲ್ ಬಾಲಕನ ಜೊತೆ ರಸ್ತೆಯಲ್ಲೇ ಪುಷಪ್ ಮಾಡಿದ್ರು. ಮೊಳಕಾಲ್ಮೂರಿನಲ್ಲಿ ಹಣ್ಣು ವಿತರಣೆಗೆ ಜನ ಮುಗಿಬಿದ್ರು. ಬಾಳೆಗೊನೆಯನ್ನೇ ಹೊತ್ಕೊಂಡು ಹೋದ್ರು. ಇನ್ನು ಎಣ್ಣೆ ಏಟಲ್ಲಿದ್ದ ಕಾರ್ಯಕರ್ತನೊಬ್ಬ ರಸ್ತೆಯಲ್ಲೇ ಮಲಗಿದ್ದ. ಪೊಲೀಸರು ಎಷ್ಟು ಎಬ್ಬಿಸಿದ್ರೂ ಎದ್ದೇಳಲಿಲ್ಲ. 13ನೇ ದಿನದ ಪಾದಯಾತ್ರೆ ಸಮಾಪ್ತಿಯಾಗಿದೆ. ನಾಳೆ ಮೊಳಕಾಲ್ಮೂರಿನಲ್ಲೇ ಯಾತ್ರೆ ಜರುಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.